ಹೇಳ್ತಾರೆ, ಸಿಟ್ಟವನಿಗೆ ಹೆಂಗ್ ಬಂತಂದ್ರೆ ಕಣ್ಣಾಗ ಬೆಂಕಿ ಉದುರುತ್ತಂತವನಿಗೆ. ಚಂಡ ಮುಂಡರಿಗೆ ಅಪ್ಪಣೆ ಕೊಟ್ಟನಂತ, ಹೋಗು ಆ ದುಷ್ಟ ಸ್ತ್ರೀಯರ ಕುಟ್ಟಿ ವದನವ ಮುಂದೆಲೆಯ ಹಿಡಿದು ಕಟ್ಟಿ ತರುನಡು ಏಳಿ ಬಲ ಸಹ ದುಷ್ಟ ಸಿಂಹವ ಮಡುಗಿ ಆ ಸಿಂಹವನ್ನು ಕೊಂದು ಆಕಿನ ಮುಂದೆಲ್ಲಿ ಹಿಡ್ಕೊಂಡು ಕುಟ್ಟಿ ಹಾಕೊಂಡ್ಬರ್ಲಿಕ್ಕಿನ್ನಂತ ಯಾರಿಗೆ ಅಪ್ಪಣೆ ಮಾಡಿದ? ಚಂಡ ಮುಂಡ ಅನ್ನುವಂತ ರಾಕ್ಷಸರಿಗೆ ಶುಂಭ ಅಪ್ಪಣೆ ಮಾಡಿದ ಅನ್ನುವಂತ ಅಧ್ಯಾಯ ಇವತ್ತು ಪ್ರಾರಂಭ. ಇವತ್ತು ಬಹಳ ವಿಶೇಷ ಅಧ್ಯಾಯ. ಅಮ್ಮ ಅತಿ ಭೀಕರ ರೂಪವಾದಂತ ಕಾಳಿಯ ರೂಪವನ್ನು ಧಾರಣೆ ಮಾಡಿದಂತ ಅಧ್ಯಾಯ ಇವತ್ತು ಬರ್ತೈತಿ. ಗಂಡು ಗಲಿ ಹೈಮವತಿ ಬಹು ದಂಡ ಚಂಡಾರುಂಡರೆಂಬ ಖಂಡಿಸಿಯ ಚಾಮುಂಡಿ ಎನ್ನಿಸಿಯ ಕೊಂಡಳಾದೇವಿ. ಗಂಡು ಗಲಿ ಹೈಮವತಿ ಬಹು ದಂಡ ಚಂಡಾಮುಂಡರೆಂಬ ಖಂಡಿಸಿಯ ಚಾಮುಂಡಿ ಎನ್ನಿಸಿಯ ಕೊಂಡಳಾದೇವಿ. ಎನಿಸಿಯ ಕೊಂಡಳಾದೇವಿ. ಚಾಮುಂಡಿ ಅಂತ ಅಮ್ಮನ್ ಕರೀತಾರೆ. ಮೈಸೂರಿನಾಗಿರಕ್ಕೆ ಹೆಸರು ಚಾಮುಂಡೇಶ್ವರಿ. ಯಾಕೀಗ ಚಾಮುಂಡಿ ಅಂತ ಹೆಸರು ಬಂತು ಅಂತ ಇವತ್ತಿನ ಅಧ್ಯಾಯದೊಳಗ ಗೊತ್ತಾಗ್ತದೆ. ಆಗಲಪ್ಪಣೆ ಶುಂಭನಿಗೆ ಶಿರಬಾಗಿ ನಡೆಯಲು ಬೇರೆ ಕಹಳೆಗಳು ಆಗ ಕೂಗಿಡುತ್ತಿದ್ದವು ರಥ ಗಜ ಹಯಾದಿಗಳು. ಯುದ್ಧ ಚಲವಾತಂದ್ರೆ ಮೊಹಳು ಕಹಳೆ ಊದೋದು, ಶಂಕ ಊಬೋದು, ರಣೋತ್ಸಾಹ ಬರ್ಬೇಕಲ್ಲ. ಕುಣಿಬೇಕಂದ್ರೆ ಡಿಜೆ ಹಚ್ಚಿದ್ರೆ ಹೆಂಗ್ ಕುಣಿಯಾಕ 3 ರೂಪಾಯಿ ಬರ್ತದಲ್ಲ, ಹಂಗ ಕುಣಿಯೋದಂದ್ರೆ ಕುಣಿತಾರ. ಡಿಜೆ ಹಚ್ಚಿದ್ರಂದ್ರ ಮುದುಕರು ಸಹಿತ ಕುಣಿಯೋಂಗಿರ್ತೈತಿ. ಹಂಗೆ ರಣೋತ್ಸಾಹ ಬರ್ಬೇಕಾಗಿತ್ತಂದ್ರ ಬೇರಿ ಅಂದ್ರೆ ನಗಾರಿ ಜಾಗಟೆ ಕಹಳೆಗಳನ್ನು ಊದಿ ರಣೋತ್ಸಾಹದ ಒಂದು ಶಂಕನಾದವನ್ನು ಊದಿದಾಗ ಎಲ್ಲ ಸೈನ್ಯ ತಯಾರಾತಿ ಯುದ್ಧಕ್ಕೆ ಹೋಗಕ್ಕೆ ಹಿಡ್ಕೊಂಬರ. ಬೇಗ ಕೂಡಿತು ಕಾಲು ಬಲದರ ಸಾಗಳೆ ದಶಕರ್ವ 7 ಕ್ಷೋಣಿಗಣದೆ ತೆರಳಿದರು ಚಂಡಾಮುಂಡರೆಯಿಂದ. ಆ ಕಾಲು ಬಲ ಅಂದ್ರೆ ಸೈನ್ಯ ನಡ್ಕೊಂತ ಓಡೋರು ಸೈನಿಕರು, ಆನೆ ಮ್ಯಾಲ ಹತ್ಕೊಂಡು ಹೋಗೋರು, ಕುದುರೆ ಮ್ಯಾಲ ಹತ್ಕೊಂಡು ಹೋಗೋರು, ರಥದ ಮೇಲೆ ಹತ್ಕೊಂಡು ಹೋಗೋರು. ಈ ಎಲ್ಲಾ ಸೈನ್ಯ ಕೂಡಿ 7 ಅಕ್ಷೋಣಿ ಸೈನ್ಯ ಚಂಡಮುಂಡರ ಜೊತೆಗೆ ಅಮ್ಮನ ಕೂಡಿ ಯುದ್ಧ ಮಾಡಕ್ ಹೊಂಟ್ರು. ಅಮ್ಮ ಇವ್ರದೇ ಹಾದಿ ನೋಡಕತ್ತಿದ್ಲು. ಹೆಂಗ ಬ್ಯಾಟಿ ಬಂದು ಅಂದ್ರ ಸಿಂಹಕ್ಕೆ ಹುರ್ಪಕತ್ತಲ್ಲ, ಹಂಗ ಇವ್ರು ದೂರದೊಳಗೆ ಬರೋದನ್ನ ನೋಡಿ ಅಮ್ಮಗ ಹುರುಪು ಬಂತು. ಕಂಡರ ದೇವಿಯನ್ನು ಹಿಮಚಲ ಮಂಡೆ ಮೇಲೆಯೂ ಕುಳಿತಿರುವ ಉದ್ದಂಡ ಸಿಂಹವು ಕನಕ ಪರ್ವತದಂತೆ ಇರುತ್ತಿಹದ. ಆ ಸಿಂಹ ಹೆಂಗಿತ್ತು ನಿಂತಂದ್ರ ಬಂಗಾರ ಪರ್ವತ ನಿಂತಿತ್ತಂತ. ಸಿಂಹ ಬಂಗಾರ ಹೊಳೆದಂಗ ಹೊಳಿತಿತ್ತು. ಅದರ ಮ್ಯಾಲ ಸಿಂಹದ ಮ್ಯಾಲ ಅಮ್ಮ ಕುಂತಾಳ. ದಂಡು ಮುಂದಕ್ಕೆ ಬರ್ಲಿಕ್ಕೆ ಮುಂಕೊಂಡು ನಿಂತಳು ಚಾಪ ಶರವಶಿ. ಯಾವಾಗ ಇವ್ರ ದಂಡು ಬಂತು ಎದ್ದ ಕೈಯಾಗ ಬಿಲ್ಲು ಬಾಣ ತಗೊಂಡ್ಲು. ಕೊಂಡು ಹಿರಿದೆ ಬಿದಿರಿಸುತ್ತ ಹುಂಕಾರದಲ್ಲಿದೇವಿ. ಆ ಯಾವ ಬಿಲ್ಲಿಗೆ ಕಟ್ಟಿದ ಹಗ್ಗ, ಆ ಹಗ್ಗ ಹಿಂದಕ್ಕೆ ಜಗ್ಗಿ ಬಿಟ್ರ ಜಣ್ಣ ಮಾಡ್ತದ ಹಗ್ಗ. ಅಂತ ಹುಂಕಾರವನ್ನು ಮಾಡ್ಕೊಂತ ಆರ್ಭಟದಿಂದ ರಣೋತ್ಸಾಹದಿಂದ ಅಮ್ಮ ಎದ್ದು ನಿಲ್ತಾಳ. ಬಹಳ ಸಿಟ್ಟು ಬಂದಿತ್ತಕೀಗ. ಯಾಕ? ನಿಮ್ ಮಕ್ಕಳನ್ನ ಯಾರು ಬಡದ್ರಂದ್ರೆ ನಿಮ್ಗೆ ಸಿಟ್ಟು ಬರುವುದಿಲ್ಲ. ನನ್ನ ಮಕ್ಕಳ ದೇವತೆಗಳನ್ನ ಬೀದಿ ಪಾಲು ಮಾಡ್ಯಾರ, ಬರೀ ನಿಮ್ನ ಇವತ್ತು ನೋಡ್ಕೊಂತೀನಿ ಅಂತ ಕೋಪವೇರಿತು ಮುಖಕ್ಕೆ ಬಹು ಶಿಕಿ. ಹೆಂಗ ಮುಖದ ಮ್ಯಾಲ ಕೋಪ ಏರ್ತಂದ್ರ ಶಿಕಿ ಅಂದ್ರೆ ಬೆಂಕಿ ಎದ್ದಂಗ ಎದ್ಲು. ಮಕ ಬೆಂಕಿ ಹೊಳೆದಂಗ ಹೊಳೆಯಕತ್ತು. ರೂಪವಾದಳು, ಬೆಂಕಿ ರೂಪ ಆದ್ಲಂತ. ಆಕಿ ಮೈ ಹೆಂಗಾತಪ್ಪ ಅಂದ್ರೆ ಅಷ್ಟು ಸುಂದರಿ ಇದ್ಲಲ್ಲ. ಒಮ್ಮಿನೊಮ್ಮೆ ಆಕಿ ಶಿಟ್ಟಿಗೆ ಆಕಿ ಮೈ ಮಸಿ ಬಣ್ಣ. ಮಸಿ ಹೆಂಗಿರ್ತದ್ರಿ? ಕರ್ರಗ ನೋಡೋದ್ರ ಕರಾಳ. ಆಕಿ ಕಾಳಿ ಅಂತಾರ ನೋಡ್ರಿ. ಕಾಳಿ ಅಂದ್ರ ಕರ್ರಗಿದ್ದರಿ ಕಾಳಿ ಅಂತಾರ. ಕರ್ರಗಾದ್ಲ.
ದೇಹ ಮಶಿವರ್ಣಾಪರಿಯು ತೋರಿಲಿಕ್ಕೆ ಗಂಟಿಕ್ಕಲಿಕ್ಕೆ ಹುಬ್ಬುಗಳು. ನಾವ್ ಹೇಳ್ದಂಗೆ ನಿಮ್ ಕಣ್ಣು ಮುಂದೆ ಬರ್ಬೇಕಿದು ರೂಪ. ಆಕೆ ಹುಬ್ಬು ಗಂಟ್ ಹಾಕಿದು. ಸಿಟ್ಟು ಬಂದಾಗ ಹುಬ್ಬು ಗಂಟ್ ಹಾಕವ್ ನೋಡ್ರಿ. ರೂಪ ಗೋರಿರೆ ಕುಣಿಯ ಭ್ರೂಪಣಿ. ಆಕೆ ನೋಡಿದ್ರೆ ಹೆದರಿಕೆ ಬರ್ಬೇಕು, ಹಂಗ ವಿಕಾರ ರೂಪವನ್ನ ಧಾರಣ ಮಾಡಿ ಹುಬ್ಬು ಕುಣಿಯಾಕತ್ವಂತ. ಭ್ರೂಪಣಿ ಅಂದ್ರೆ ಹುಬ್ಬು ಕುಣಿಯಾಕತ್ವಕ್ಕೆ ಸಿಟ್ಟಿನಿಂದ. ಸಿಟ್ಟು ಬಂದ್ರ ಮೀಶ್ ಕುಣಿತಾವ ನೋಡಿದ್ರೆ. ಸಿಟ್ಟು ಬಂದ್ರ ಮೀಶ್ ಕುಣಿತಾವ. ಮತ್ತೆ ಹೆಣ್ಮಕ್ಳು ಮೀಶ್ ಇರಂಗಿಲ್ಲಲ್ಲ, ಆಕೆ ಹುಬ್ಬು ಕುಣಿಯಾಕತ್ತು. ಕುಣಿಯ ಭ್ರೂಪಣಿ ಆಪರ್ಯನೇನೆಂಬ ಕಾಳಿಯ ರೂಪವಾದಳು ಬಹು ಕರಾಳದ ವದನದಲ್ಲಿ ಎಂದ. ಕರಾಳವಾದ ಭೀಕರವಾದಂತ ಮುಖವನ್ನ ಹೊಂದಿದಂತ ಕಾಳಿ ದೇವಿ ತೋರಿದಳಾಗ ನರಮಾಲ. ಆಕೆ ರೂಪ ಹೆಂಗಿತ್ತು ಲಕ್ಷಣ ಕೊಟ್ಟು ಕೇಳ್ರಿ. ಕೊರಳೊಳಗ ನರಮಾಲೆ ಅಂದ್ರೆ ತೆಲಿ ಕತ್ತರಿಸಿ ರಾಕ್ಷಸರವು ಆ ತೆಲಿನ ಪೋಣಿಶ್ ಮಾಲೆ ಮಾಡಿಕೊಂಡಿದ್ದು. ಹೂವಿನ ಮಾಲೆ ಹೂ ಪೋಣಿಸಕ್ ಕುಂತೀವಲ್ಲ ಹಂಗ ಆಕಿ ರುಂಡದ ಮಾಲೆ ನರಮಾಲ ವಿಭೂಷಣ ಚರ್ಮದುಡುಗೆಯು. ಆಕಿ ಮೈ ಮ್ಯಾಲ ಉಟ್ಕೊಂಡಿದ್ದೇನಂದ್ರ ಅರಿಬಿ ಅಲ್ಲ, ಚರ್ಮವನ್ನ ಹರಿದು ಆ ಚರ್ಮವನ್ನ ಮರ್ಯಾದೆ ಮುಚ್ಕೊಂಡಾಗ ಚರ್ಮ ಉಟ್ಕೊಂಡಿದ್ಲು. ಕೇವಲದ ವಿಸ್ತಾರವದನ, ಇಟ್ಟಲ್ಲ ಮಾರಿ ದೊಡ್ಡ ಮುಖ ವಿಸ್ತಾರವದನ. ತ್ರಿರಕ್ತದಾನಯನ, 3 ಕಣ್ಣಕ್ಕಿಗೆ, ಒಂದು ಹಣಿ ಮ್ಯಾಲ 2 ಕಣ್ಣು, 3 ಕಣ್ಣ ಕೆಂಪಾದ ರಕ್ತದಂತ ಕಣ್ಣು, 3 ಕಣ್ಣು. ತೀವಿ ಬಾಯೊಳಗಿಡುತ್ತ ಮಾಂಸವ, ಬಾಯಾಗ ಒಂದಿಟ್ಟು ಮಾಂಸ ತಿಂತಾಳ, ಸರ್ರಂತ ರಕ್ತ ಕುಡಿತಾಳ. ರಕ್ತಪಾನದ ಲಾವಿ ಲಹರಲಿ ತೂಗುತ್ತಲಿ ಔಡಗಿಯುತ್ತಲಿ ಎಂದ. ಕುಡ್ಕೊಂತ ಹೋಗ್ತಿರ್ತಾರ ನೋಡ್ರಿ, ಒಂದ್ ಬಾಟ್ಲಿ ಕೈ ಹಿಡಕು, ಒಂದ್ ಕೈಯಾಗ ಪಾತ್ರೆ ಕುಡಿಯಲು. ಆ ರಕ್ತದ ಅಮೂಲ್ನಾಗ ಜೋಲಿ ಹೊಡಿತಿದ್ಲ ಅಮ್ಮ. ರಕ್ತ ಕುಡ್ಕೊಂತ ಒಂದ್ ಕೈಯಾಗ ಮಾಂಸ ತಿನ್ಕೊಂತ ಔಡಗಿಯುತ್ತಲಿ. ಔಡ ಅಂದ್ರ ತುಟಿಯನ್ನ ಕಡಿಯುತ್ತಾ ಅಗದಿ ಶಿಟ್ಟಿನಿಂದ ಅಮ್ಮ ಅರ್ಭಟ ರೂಪವನ್ನು ತಾಳಿಸಿ ಕೈಯಾಗ ಕತ್ತಿತ್ಕೊಂಡ್ಲು. ಹಿರಿದಸಿಯ ಕಟ್ವಾಂಗ ಶರಚ ಪುರುಳು ಪಾಶದ ಭೀಕರದ ಹುಂಕರದ ಕ್ರೂರ ದೃಷ್ಟಿಯಲ್ಲಿ ಕೆಂಗಿಡಿ ಉಸಿರ ಹೊಗೆಯ. ಅಕ್ಕಿ ಮೂಗ್ನ್ಯಾಗ ಉಸಿರು ಹೆಂಗ ಬರ್ತಿತ್ತ ಅಂತಂದ್ರ ಮೂಗ್ನ್ಯಾಗಿಂದ ಹೊಗೆ ಬರ್ತಿತ್ತು. ಬರ್ತತಿಲ್ ಮೂಗ್ನ್ಯಾಗ ಹೊಗೆ. ಒಬ್ಬೊಬ್ರು ಮಾಡ್ತಾರ ನೋಡ್ರಿ, ಬಿಡಿ ಶೇತ ಮೂಗ್ನ್ಯಾಗ ಹೊಗೆ ಬಿಡ್ತಾವ. ಮತ್ ಒಳಗ ಈಗೀಗ ಬಿಡಿ ಹೊಗೆ ಅಲ್ಲ, ಆ ಒಳಗೆ ಸಿಟ್ಟಿನಿಂದ ಏನು ಕೊದ್ದಿತ್ತು, ಆ ಸಿಟ್ಟಿನ ಹೊಗೆ ಮೂಗಿನಿಂದ ಬರ್ತಿತ್ತು. ಕೈಯಾಗ ಕಟ್ಟುವಾಂಗವನ್ನ ಅಂದ್ರ 3 ಎಣ್ಣಿನ ಕತ್ತಿಯನ್ನು ಹಿಡಿದು ಶರ, ಒಂದ್ ಕೈಯಾಗ ಬಾಣ, ಒಂದ್ ಕೈಯಾಗ ಚಾಪ. ಶರ ಚಾಪ ಅಂದ್ರ ಆ ಬಾಣದ ಒಂದು ಚಾಪವನ್ನ, ಅಂದ್ರೆ ಬಾಣ ಇಡುವಂತ ಹಿಂದಿನ ಬತ್ತಳಿಕೆ, ಜೊತೆಗೆ ಪಾಶದ ಒಂದ್ ಕೈಯಾಗ ಹಗ್ಗ ಉರುಳು ಹಾಕ್ಲಿಕ್ಕೆ. ಭೀಷಣದ ಹುಂಕಾರವನ್ನ ಮಾಡ್ತಾ ಕ್ರೂರ ದೃಷ್ಟಿ. ನೋಡೋದ್ರಾಗ ಎರಡು ಸಿಟ್ಟಿಲೆ ನೋಡಿದಾಗ ಎದುರಿಗೆ ನಿಲ್ಲೋದು ಕಷ್ಟ. ಸಿಟ್ಟಿನಿಂದ ನೋಡ್ತಾ ಕೆಂಪಾದ ಕಿಡಿಯನ್ನ ಉದುರಿಸುವಂತ ಕಣ್ಣುಳ್ಳಂತ, ಮೂಗಿನಿಂದ ಹೊಗೆಯನ್ನು ಹಾಕುವಂತ ಹರಹರ ಪರದೇವಿ ಉಗ್ರವ ಪರಿಕಸಲಿಕವನಾರು ಅಸುರರ ಬಲವ ಕಾಣುತ್ತ ತಾಗಿದಳು ಅಬ್ಬರಿಸುತ್ತಲಿ ಕಾಳಿ. ಅವರ ಸೈನ್ಯದ ಮೇಲೆ ಆರ್ಭಟವನ್ನ ಮಾಡ್ತಾ ಆಕ್ರಮಣ ಮಾಡ್ತಾಳ ಅಮ್ಮ. ಆಕೆ ರೂಪವನ್ನು ನೋಡೇ ಎಷ್ಟೋ ಮಂದಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೇ ಹೋದ್ರು. ಬರೀ ನೋಡಕ್ಕೆ ಆರ್ಭಟ ನೋಡಿ ಎಷ್ಟೋ ಮಂದಿ ಸತ್ತು ಹೋದ್ರು. ನಂದಿ ಕೇಳು, ಕಟ್ವಾಂಗದಲ್ಲಿ ಆ 3 ಎಣ್ಣಿನ ಕತ್ತಿಯನ್ನು ತಗೊಂಡು ಹೊಯ್ದು ರಬ್ಬಂತ ಒಂದು ಹೊಡೆತಕ್ಕೆ 2 ತುಂಡಕ್ಕಿದ್ದು. ತುಂಡ ಆದ ಕೂಡಲೇ ಅದನ್ನ ಹಿಂಗ ತಗೊಂಡು ಗಬಕ್ಕನ ಬಾಯಾಗ ಹಾಕೊಂಡೇ ಬಿಡ್ತಿದ್ಲು. ಅದನ್ನ ಕಡದ ಮುಂದೆ ಹೋಗಿದ್ದಿಲ್ಲ, ಕಡದವನ್ನೆಲ್ಲ ಬಾಯಾಗ ಹಾಕೊಂಡ್ ಹೊಯ್ದಂದು ಬಾಯೊಳಗಿಡುತ್ತ ಲಸುರರ
ತಿಂದಳೈ ಗಜ ಹಯವು ಸಾರಥಿ ಸಹಿತ ರಥಿಕರನು. ಬರೀ ಮನುಷ್ಯರನ್ನಷ್ಟೇ ಅಲ್ಲ, ಆನೆ ಹೊಡಿತ ಆನಿನ ನುಂಗುತ್ತಿದ್ಲು. ಆಕೆ ಬಾಯಿ ಎಷ್ಟು ದೊಡ್ಡದಿರ್ಬೇಕ್ರಿ, ಆನೆ ಎಷ್ಟು ದೊಡ್ಡದು. ಆನಿನ ಒಂದ ತುತ್ತಿ ಗುಳಮ್ ಅಂತ ನುಂಗ್ತಿದ್ಲು, ಕುದುರೆ ಹಿಡ್ಕೊಂಡು ನುಂಗ್ತಿದ್ಲು. ಇದು ಹೋಗಲಿ, ರಥ ರಥಿಕ ಸಹಿತ, ರಥ ಹೊಡೆಯವನ್ನ ರಥದ ಯಾವ ಕುಂತ ರಾಜನ ರಥದ ಅರ್ಶಲೆ ತಗೊಂಡ್ ಕುದುರೆ ಸೇತ್ ಗುಳುಮ್ 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 ನುಂಗ್ಕೊಂತ ಹೊಂಟ್ರೆ ಕೊಂದು ಲೆಮಲುತ್ತರ್ಲಾರ್ ಬಟ್ಟಿಸಿ ತಾನಂದು ಸರ್ರನೆ ಸೇದಿ ರಕ್ತವ. ಸರ್ರ ಅಂತ ನೀವು ಅಂಬ್ಲಿ ಕುಡಿತೀವಿ ನೋಡಿ, ಸುರುಕ್ ಸುರುಕ್ ಹಂಗ ರಕ್ತ ಕುಡಿತಿದ್ರು. ಕೈಯಾಗ ಒಂದು ಪಾತ್ರೆ ಹಿಡ್ಕೊಂಡು, ಪಾನ ಪಾತ್ರೆ. ಇಲ್ಲಿ ದ್ಯಾಮವ್ವನ ಮುಂದ ನೋಡ್ರಿ, ಒಂದ್ ಕೈಯಾಗ ಖಡ್ಗ, ಒಂದ್ ಕೈಯಾಗ ಹಿಂಗ್ ಬಟ್ಲದಂಗಿರ್ತದಲ್ಲ, ನೀವು ಅದ್ರ ಕುಂಕುಮ ಹಾಕ್ತೀರಿ. ಎಡಗೈಯಾಗ ಕುಂಕುಮ, ಅದು ಕುಂಕುಮದ ಪಾತ್ರೆ ಅಲ್ರೇ ಅದು, ಅದು ಪಾನ ಪಾತ್ರೆ, ರಕ್ತವನ್ನು ಇಟ್ಕೊಳ್ಳುವಂತ ಪಾತ್ರೆ ಅದು. ಪಾನ ಪಾತ್ರೆಯಲ್ಲಿ ಹಿಂಗ ರಕ್ತ ಕುಡಿತಿದ್ದು. ಸರ್ವನೆ ಸೇದಿ ರಕ್ತವನಂದು ಮೆರೆಯುತ್ತಲಿರ್ದಳೈ. ಹೆಂಗ ಶಂಕರಿ ಸರ್ವನೆ ಸೇದಿ ರಕ್ತವನಂದು ಕುಡಿಯುತ್ತಲಿರ್ದಳೈ. ಶಂಕರಿ ಭಯಂಕರಿಯು. ಆ ಶಂಕರಿ ಬಹಳ ಭಯ ಹುಟ್ಟಿಸುವಂತ ರೂಪದಿಂದ ಅಮ್ಮ ಕಾಳಿಕಾ ರೂಪವನ್ನು ತಗೊಂಡಾಳ. ಮುಂದೆಲೆಯ ಹಿಡಿದ ಅಸುರರ ಕೊರಳಂದು ಕತ್ತರಿಸುತ್ತ. ತಿಳಿತಲ್ಲ, ಇನ್ನೇನ್ ಬಿಡಿಸಿ ಹೇಳ್ಬೇಕಾಗಿಲ್ಲ, ಸರಳ ಎಷ್ಟು ಚಂದ ಕನ್ನಡ ಜೋಡಿಸ್ಯಾರ. ಮುಂದೆಲೆಯ ಹಿಡಿದು ಅವ್ರ ಜುಟ್ಟು ಹಿಡಿತಿದ್ಲು. ತಲೆ ಮ್ಯಾಲ ಒಂದು ಎಡಗೈಲಿ ಜುಟ್ಟು ಹಿಡಿತಿದ್ಲು, ಬಲಗೈಲಿ ಒಂದ್ ಕತ್ತರಿಸ್ತಿದ್ಲು ತಲೆನ. ಅಂದು ಮೆಟ್ಟುತ್ತ ಹೆಟ್ಟುತ್ತಲಿ ಹುಂಕಾರದಲ್ಲಿ ದೇವಿ. ಕೈಯ ಖಡ್ಗ ಎದಿನ ತುಳಿತಿದ್ಲು, ಖಡ್ಗದಲ್ಲಿ ಕತ್ತರಿಸ್ತಿದ್ಲು. ಅಂದು ಶರವರುಷದಲ್ಲಿ ನಾನಾ ಚಂದದಿಂದಲೇ ಕೊಂದು ಬಲವನ್ನು ತಿಂದು ತೇಗುತ್ತಲಿರ್ದಳೈ ಮಹಾಕಾಳಿ ಮಹಾದೇವಿ. ಮತ್ತೆ ಎರಡು ತಿನ್ನಕ್ಕೆ ತಿಂದು 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 ಲ್ಯಾಕ್ ತಪ್ಪ ತಿಂದ್ರ ಬಂದಿಲ್ಲ, ಹಂಗ ಡರ್ಕಿ ಹೊಡಿತಿರ್ಲಕ್ಕಿ. ತಿಂದು ತೇಗುತ್ತಲಿರ್ದಳೈ ಮಹಾಕಾಳಿ ಮಹಾದೇವಿ. ಆ ರಾಕ್ಷಸರ ರಕ್ತವನ್ನು ಕುಡಿತ ಮಾಂಸ ತಿನ್ನುತ್ತಾ ತುಡುಕುತ್ತ ಸೂರರ ನಾಲಿಗೆ ಏನದ ಕಣ್ಣು ಮುಂದೆ ನಿಮಗೆ ಬರ್ಬೇಕಿದೆ ಅಲ್ಲ. ಅವಾಗ ನೀವು ಕೇಳ್ದಂಗ ಅವ್ರ ಜುಟ್ಟು ಹಿಡಿತಿದ್ಲು, ಇನ್ನೊಂದು ಕೈಲಿ ನಾಲ್ಗಿ ಹಿಡಿತಿದ್ಲು. ಅವಳು ಒಂದು ಕೈಯಾಗ ನಾಲ್ಗಿ, ಒಂದು ಕೈಯಾಗ ಜುಟ್ಟು ಹಿಡಿದು ಎಡ ಹಸ್ತದಲ್ಲಿ ಮಂಡೆಯ ನಡೆಸಿ ಹೂಡಿಯ ಬಿದರಿ ಖಡ್ಗವನವಡು ಗಚ್ಚುತ್ತ. ಒಂದ್ ಕೈಯಾಗ ಜುಟ್ಟು, ಒಂದ್ ಕೈಯಾಗ ನಾಲ್ಗಿ ಹಿಡಿದು ಮಂಡಿ ಊರಿ ಆ ಕೈಯಾಗಿನ ಖಡ್ಗ ಹಿಂಗ ಅಲ್ಲಾಡಿಸ್ತಿದ್ಲು. ಹಿಂಗ ತಳ 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 ಹೊಳಿತಿತ್ತದ ಖಡ್ಗ, ಅವಳು ಗಚ್ಚುತ್ತ. ತುಟಿ ಬಿಗಿ ಹಿಡದ ಅಂದು ಮಂಡೆಯ ಊರಿ ಆ ರುಂಡವನ್ನು ಕತ್ತರಿಸಿ ಅಡಿಗಡಿಗೆ ಹುಂಕರಿಸಿ ತೆಲೆಗಳ ಹೊಡೆದು ಆನೆಯ ಕಲ್ಲನ್ನಾಡುತ್ತ ಬಿಡದ ತಿಂದಳು ತೆಲೆಯ ಕಾಯವ ನಿಂತು ಮಹಾಕಾಳಿ. ಆ ತಲೆ ಕತ್ತರಿಸಿ ಹಂಗ ಬಾಯಿಗೆ ಹಾಕೊಂತಿದ್ದಿಲ್ರಿ ಆಕಿ. ಆಣಿಕಲ್ ಆಟ ಆಡೋದು ನೋಡಿರಿ ನೀವು? ಆಣಿಕಲ್ ಆಡಿದ್ರೆ ನಿಮ್ ಕಡೆ ಆಡ್ತಾರ ಬಿಡ್ತಾರ. ಒಂದ್ ಹಿಂಗ್ ಹಾರಿಸಿ ಒಂದ್ ಕಲ್ಲು ಎತ್ಕೊಂಡು ಹಿಂಗ್ ಹಿಡ್ಕೊಂಡು ಬಗ್ಸಿರ್, ಹಿಂಗ್ ಹಾರಿಸೋದು ಹಿಂಗ್ ಹಿಡಿಯೋದು. ಆಣಿಕಲ್ ಆಟ ಆಡ್ತಾರ. ಹಂಗ ಚಂಡಿಂದ ಆಣಿಕಲ್ ಆಟ ಆಡ್ಕೊಂತ ಯುದ್ಧ ಮಾಡ್ತಿದ್ಲು. ಮೋರೆ ಬಾಯಿ ಮೈ ಎಲ್ಲ ರಕ್ತವು. ಬೆಕ್ಕ ಇಲಿ ತಿಂತಂದು ನೋಡಿರಿನ? ಅದ್ರ ಮಾರೆಲ್ಲ ಕೆಂಪಗ ರಕ್ತ ಮೈ ತುಂಬ. ಅಮ್ಮನ ಮಾರಿ ಮೈ ಕೈ ಬಾಯಿ ಎಲ್ಲ ರಕ್ತ ರಕ್ತ. ಮೋರೆ ಬಾಯಿ ಮೈ ಎಲ್ಲ ರಕ್ತವು. ಕಾರುತಿಹ ಕೆಂಗಿಡಿಯ ನಯನವು ಸೂರುತಿಹ ರಕ್ತವನ್ನು ಸೇದುತ್ತಲಾಗ ಚಪ್ಪರಿಸಿ. ಹಿಂಗ 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 ಸ್ವರ್ ಅಂತ ಹಿಂಗ ರಕ್ತ ಹರಿಯಾಕತ್ತಂದ್ರ ಅದನ್ನ ಸ್ವರ್ ಮತ್ ನೆಕ್ತಿದ್ಲ. ಅದನ್ನ ರುಚಿ ಬಾಳ ಹತ್ತಂದ್ರ ನೀವು ಮಾಡ್ತೀವಿ ನೋಡ್ರಿ, ಹಿಂಗ ತಿನ್ನೋ ಮುಂದ್ ಕೈಗುಂಟು ಹಿಂಗ ಇಳಿಯಾಕತ್ತಿದ್ ಮತ್ ಹಿಂಗ ಸ್ವರ್ ನೆಕ್ಕೊಂಡ್ಬಿಡೋದು. ಸೇದುತ್ತಲ್ಲ ಆಗ ಚಪ್ಪರಿಸಿ, ಬಾಯಿ ಚಪ್ಪರಿಸಿ ರುಚಿ ಹತ್ತಾನ ಅನ್ನಲ್ಲ ಬಾರಿ. ಆಕೆ ರಕ್ತದ ರುಚಿ ಚಪ್ಪರಿಸಿ ಕೋರೆ ಹಲ್ಲು ಗಡಿಯುತ್ತಲೇ. ಆಕೆವು ಎರಡು ಹಲ್ಲು ಹೊರಗೆ ಬಂದಿದ್ದು, ಕ್ವಾರಿ ಹಲ್ಲು. ಆ ಹಲ್ಲು ಕಟ 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 ಕಡಿತಿದ್ಲು.
ಕೋರೆ ಹಲ್ಲುಗಡಿಯುತ್ತಲೇ ಹೊಮ್ಮೆಂದೋರೆ ಕರುಳಿನ ದಂಡೆ ಮಾಲೆಯ ಘೋರ ರೂಪದಿ ಮೆರೆಯುತ್ತಿದ್ದಳು ಕಾಳಿಕಾದೇವಿ. ಆ ರಾಕ್ಷಸನ್ ಕೊಂದ ಅವ್ರ ಹೊಟ್ಟಾಗಿನ ಕರುಳೆಲ್ಲ ಕಿತ್ತ ಕೊಳ್ಳಾಗ ಮಾಲೆ ಮಾಡಿ ಹಾಕೊಂತಿದ್ಲು. ಆ ಕರುಳನ್ನ ಹಾಕೊಂಡು ಘೋರ ರೂಪದಿ ಮೆರಿ ನೋಡಿದ್ರೆ ಹೆದರಿಕೆ ಬರಬೇಕು ಅಂತಹ ಆರ್ಭಾಟ. ಎಲ್ಲ ಬಲವನ್ನು ಇಂತು ತಿನ್ನಲಿಕ್ಕೆ ಬಲ್ಲಿದನು ಚಂಡ ಕಂಡೆ ಸೊಲ್ಲಿಸಲಿಕ್ಕ ಶಕ್ಯವನ ಕೋಪಟೋಪವನು. ಚಂಡ ನೋಡಿದ ಅವನಿಗೆ ಸಿಟ್ಟು ಬಂತು. ನೋಡೋದ್ರೊಳಗೆ ತನ್ನ ಸೈನ್ಯವನ್ನೆಲ್ಲ ದಿಕ್ಕಾಪಾಲ ಮಾಡಿ ಸಿಟ್ಟಿಗೆ ಎದ್ದು ಅವನ ಕೋಪ ಏನ್ ಹೇಳಿ ಬಿಲ್ಲನೇರಿಸ್ತ ತನ್ನ ಬಿಲ್ಲನ್ನು ತಗೊಂಡು ಭೀಮದುರ್ಗದಲ್ಲಿ ಚಲ್ಲವರಿಯುತ್ತ ಕಿಡಿಯ ಮಹಾಶರದಲ್ಲಿ ಮುಸುಕಿದ ಕಾಳಿಯನ್ನು ಕಾಣಬಾರದಂತೆಂದ. ಕಾಳಿಕಾದೇವಿ ಕಣ್ಣಿಗೆ ಕಾಣ್ಲಂಗ ಆಕಿ ಮ್ಯಾಲ ಬಾಣದ ಸುರಮಳೆಯನ್ನ ಸುರಿಸಿದ. ಮುಂಡ ಮುಸುಕಿದನು ಒಂದು ಕಡೆಯಲ್ಲಿ, ಚಂಡ ತಗುಲಿದ ಒಂದು ಕಡೆಯಲ್ಲಿ. ಎರಡು ಕಡೆಯಿಂದ ಅಟ್ಯಾಕ್ ಮಾಡಿದ್ರು ಅವರಿಬ್ರು ಅಣ್ಣ ತಮ್ಮ, ಚಂಡ ಮುಂಡ. ಅವನು ಒಂದ್ ಕಡೆಯಿಂದ ಇವನು ಒಂದ್ ಕಡೆಯಿಂದ, ಇಬ್ರು ಒಂದ್ ಕಡೆಯಿಂದ ಅಮ್ಮನ ಅಟ್ಯಾಕ್ ಮಾಡಿದ್ರು. ಕೆಂಡದಂದದಿ ಉದುರಿದವು ಶರ ಕಾಳಿಶಿರ ಮೇಲೆ. ಅಮ್ಮನ ಮ್ಯಾಲ ಬೆಂಕಿ ಬಿದ್ದಂಗ್ ಬಿದ್ದು ಬಾಣದ ಸುರುಮಳೆ. ಅವನು ಒತ್ತಟ್ಟಿಂದ ಬಾಣ ಹೊಡಿತಾನೆ, ಇವನು ಒತ್ತಟ್ಟಿಂದ ಬಾಳ ಹಿಡಿತಾನ. ಕೊಂಡಳ ಖಡ್ಗವನು ಬಿದ್ರಿಸಿ ಕೊಂಡಳ ಖಡ್ಗವನ್ನು ಬಿದಿರಿಸಿ ಚಂಡನ ಚಂಡಿಕೆಯ ಹಿಡಿದೆ ಖಂಡಿಸಿದಳೈ ತಲೆಯ ದೇಹವ ತಿಂದಳೈತಾಳೆ. ನೋಡಿದನು ಮಹಾಮುಂಡ ಚಂಡನ ಕೇಡ ಕಾಲುಕ ಗೋಪದಲ್ಲಿ ತಾನು. ನೋಡಿದನು ಮಹಾಮುಂಡ ಚಂಡನ ಕೇಡ ಕಾಲುಕ ಕೋಪದಿಂದ ಊಟಿದನು ಮಂಡೆಯನು ಮುಂಡನ ಮುಂದೆಲೆಯ ಹಿಡಿದು ಜಾಡಿಸಿದಳ ಖಡ್ಗದಲ್ಲಿ ತಲೆ ಕೂಡಿಸಿದುದು ಮುಂಡವನ್ ಹಿಡಿದಾಡುತ್ತಾಡುತ್ತ ನೆಮಲಿದಳು ತಂತಗಳಲೆ ಕಾಳೆ. ಚಂಡನನು ಕಣಿಯಲಿಗೆ ದೇವಿಗೆ ಚಂಡಿಯಮ್ಮವ ನಾಮವಾಗಿ ಚಂಡ ಮುಂಡರನಿಬ್ಬರನ್ನು ಸಂಹರಿಸೆ ದೇವಿಂಗೆ ನೋಡ್ತಾನ. ನೋಡೋದ್ರೊಳಗನೆ ಕೊಂಡಳ ಖಡ್ಗವನು ಕೈಯಾಗ ಖಡ್ಗ ತಗೊಂಡು ಆಕೆ ಮುಂದೆ ಅವ್ರದ್ದು ಆಟ ಒಂದ ಪೆಟ್ಟಿಗೆ ಮುಗಿಸಿದ್ರಿ. ಉಳಿದ ರಾಕ್ಷಸರನ್ನ ಬಾಳ ಹೊತ್ತು ಹೊಡೆದಾಡಿ ಇವರಿಗೆ ಒಂದು ಜುಟ್ಟು ಹಿಡಲ್ಲ, ಮುಂಡನ್ ತಲೆ ಹಿಡಲ್ಲ, ಕತ್ತರಿಸೇ ಬಿಟ್ರು. ನೋಡಿದ್ರ ಮುಂದೆ ಹೋದ ಚಂಡದ ಸಿಟ್ಟು ಬಂದು ಅವನ ಅಟ್ಯಾಕ್ ಮಾಡಿದೆ. ಅವಾಗ ಅದನ್ನ ಅದೇ ನುಂಗೇ ಬಿಟ್ಲ. ಅದನ್ನ ಮುಂಡನ್ನು ನುಂಗಿದ್ಲ, ಈ ಎಡಗೈಯಲ್ಲಿ ಚಂಡನ್ ಹಿಡದ್ಲ. ಕೋಪದಿಂದ ಬರುವಾಗ ಹೂಡಿದಳು ಮಂಡೆಯನು ಮುಂಡನ ಮುಂದೆಲೆ ಹಿಡಿದು ಮಂಡಿ ಊರಿ ಮುಂದೆಲೆ ಜುಟ್ಟು ಹಿಡಿದ ಜಾಡಿಸಿದಳ ಖಡ್ಗದಿಂದ ಜಾಡಿಸಿ ಕತ್ತರಿಸೇ ಬಿಟ್ಲು. ಖಡ್ಗದಲ್ಲಿ ತಲೆ ಕೂಡ ಸಿಡಿದುದು ಮುಂಡವನು ಹಿಡಿತ ಆಡ್ಕೊಂತ ನೆಮಲಿದಳು ದಂತಗಳಲ್ಲಿ ಕಾಳಿ. ಅದನ್ನು ತಿಂದ್ಲು. ನೆಮಲಿದ್ಲು ಅಂದ್ರೆ ತಿಂದ್ಲು, ಆದ್ರೆ ದಂತಗಳಲ್ಲಿ ಆ ಕೋರೆ ಹಲ್ಲುಗಳಿಂದ ಕಡದು ತುಂಡು ಮಾಡಿ ಚಂಡನ್ನ ಮುಂಡನ್ನ ಒಂದ ಪೆಟ್ಟಿಗೆ ಕೊಂದು ಮುಗಿಸೇ ಬಿಟ್ಲು. ಚಂಡನನ್ನು ಕಡಿಯಲಿಕ್ಕೆ ದೇವಿಗೆ ಚಂಡಿ ಎಂಬುವ ನಾಮವಾಯಿತು. ನಾವಂತೀವಿ ಚಂಡಿ, ಚಂಡಿಕಾದೇವಿ ಅಂತ ಚಂಡಿಕಾ ಹೋಮ ಎಲ್ಲ ಮಾಡ್ತಾರೆ ನೋಡಿ. ಚಂಡನ್ ಕಡದಕ್ಕೆ ಚಂಡಿ. ದುರ್ಗಾ ಅನ್ನೋ ರಾಕ್ಷಸನ್ ಕೊಂದದ್ದಕ್ಕೆ ದುರ್ಗೆ. ಭೀಮ ಅನ್ನುವಂತ ಹಸುರನ್ ಕೊಂದದಕ್ಕೆ ಭೀಮೆ. ಯಾರ್ಯಾರನ್ನ ಕೊಂದಾಳ? ಶುಂಭನ ಕೊಂದದ್ದಕ್ಕೆ ಶಾಂಭವಿ. ಅವಳಿಗೆ ಹೆಸರು ಬರ್ಬೇಕಾದ್ರೆ ಚಂಡನನ್ನು ಕಡಿಯಲಿಕ್ಕೆ ದೇವಿಗೆ ಚಂಡಿ ಎಂಬುವ ನಾಮವಾಯಿತು. ಚಂಡ ಮುಂಡರನಿಬ್ಬರನ್ನು ಸಂಹರಿಸಲಿಕ್ಕೆ ದೇವಿಂಗೆ ಖಂಡಿತದ ನಾಮಾದುದದು ಚಾಮುಂಡಿ ಎನಿಸುವ ಜಗತಿ ಕರಿಸಿಯ ಕೊಂಡಳೈ ಕಲ್ಯಾಣಿ ಮಂಗಳೇ ಕಾಳಿಕಾದೇವಿ. ಚಂಡ ಮುಂಡ ಇಬ್ಬರು ಕೊಂಡದ್ದು ಚಾಮುಂಡಿ ಎನ್ನುವಂತ ನಾಮ ಅಮ್ಮಗ್ ಬಂತು. ಇಬ್ರದು ಒಂದೊಂದು ಅಕ್ಷರ ಬಂದು ಚಂಡ ಮುಂಡ ಚಾ ಮು. ಇಬ್ರು ಕೊಂದದು ಚಂಡಿ ಚಾಮುಂಡಿ. ನಮ್ ಬಾಯಾಗ ಸಿಕ್ ಚಾಮುಂಡಿ ಹೋಗಿ ಚೌಡವಾಗ್ಯಾಳ ಆಗಿಲ್ಲ.
ಶಿಗಂದೂರು ಹುಕಾರಲ್ಲ ಬಾಳ ಮಂದಿ. ಆಕಿ ಏನಂತಾರ? ಚೌಡೇಶ್ವರಿ. ನಮ್ಮ ಬಾಯ ಸಿಕ್ಕಂಗಾಗಿ ಅವ್ರಿ ಅವು ಬರ್ಮ ಅಂತ ಹೆಸರಿಡೋದಿಲ್ಲ ನೀವು. ಬರ್ಮ ಅಲ್ರಿ ಅದು ಬ್ರಹ್ಮದೇವ್ರು. ಆ ಬ್ರಹ್ಮದೇವ್ರು ನಿಮ್ ಬಾಯಾಗ ಸಿಕ್ ಬರ್ಮಗ್ಯವ. ಹಂಗ ಚಾಮುಂಡಿ ಹೋಗಿ ಚೌಡಿ ಆಗ್ಯಾಳ, ಚಂಡಿ ಆಗ್ಯಾಳ. ಚಾಮುಂಡಿ ಹೋಗಿ ಚೌಡಿ ಆಗ್ಯಾಳ. ಚಾಮುಂಡಿ ಎನಿಶಿಯ ಕೊಂಡಳಾದೇವಿ. ಅದಕ್ಕೆ ದೇವಿ ಮುಂದ ಇವ್ರು ಕಡಿತಿರ್ತಾರ ತಲೆದು. ಯಾರು ತಲೆ ಕಡಿತಾರ ಅಂದ್ರ ಪಾಪವು ಯಾರ ಸಿಂಹದ ತಲೆ ಕಡ್ದದ್ ನೋಡಿರನು ದೇವಿಗೆ? ಹುಲಿ ತಲೆ ಕಡಿಯಲ್ಲ, ಚಿರುತಿ ತಲೆ ಕಡಿಯಲ್ಲ. ಪಾಪ ಕೈ ಸಿಗ್ತಾವ ನೋಡು, ಕುರಿ ಆಡ ಕತ್ತರಿಸ್ತಾವ ಅವ್ರನ್ನು. ಅದೆಲ್ಲ ಪದ್ಧತಿ. ಚಂಡಮುಂಡ್ರ ತಲೆ ಕಡ್ದದ್ದು ಆ ಒಂದು ಸೂಚ್ಯಾರ್ಥವಾಗಿ ಅಮ್ಮನ ಮುಂದೆ ಬಲಿ ಕೊಡೋದು. ಆದ್ರೆ ಅದು ಬಲಿ ಕೊಡೋದಲ್ಲ. ನಮ್ಮ ಒಳಗ ಇಬ್ರು ಚಂಡ ಮುಂಡ ಅದಾರ. ಅಭಿನಿವೇಶ ಅಂತ ಚಂಡಮುಂಡರಿಗೆ ಹೆಸರು. ಅಭಿನಿವೇಶ ನಮ್ಮೊಳಗಿರೋ ರಾಕ್ಷಸರು. ಅಭಿನಿವೇಶ ಅಂದ್ರೇನು? ಗೊತ್ತಿದ್ದು ಮತ್ ಗೊತ್ತಿಲ್ದವ್ರಲ್ವೇ ಎಲ್ಲ ತಿಳಿದು ಬಾಯಾಗರ ಆಚಾರ ಹೇಳೋದು. ಆಚಾರ ಹೇಳಿ ಬದ್ನಿಕಾಯಿ ತಿನ್ನೋದಂತಾರ ನೋಡ್ರಿ. ಆಚಾರ ಹೇಳೋರ್ ಮನ್ಯಾಗ 6 ಮಂದಿ ಬಿಡಿಕೆ ಅರಿತದಂತೆ. ಬಾಯಾಗರ ಹೇಳೋದು ವೇದಾಂತ, ಒಳಗರ ಮಾಡೋದ. ಹೇಳೋದೊಂದು ಮಾಡೋದು. ಗೊತ್ತಿಲ್ಲ ಏನೋ ಅಂದ್ರೆ ಎಲ್ಲ ಗೊತ್ತಿದ್ದು ಯಾವ ತಪ್ಪು ಮಾಡ್ತಾನಲ್ಲ ಅವರೇ ಚಂಡ ಮುಂಡ. ಗೊತ್ತಿಲ್ಲದೆ ಮಾಡಿದಂತ ತಪ್ಪಿಗೆ ಕ್ಷಮೆ ಐತ್ರಿ. ಆದ್ರ ಗೊತ್ತಿದ್ದು ಯಾವ ಮಾಡ್ತಾನಲ್ಲ ಅವನ್ ಯಾವ ದೇವರು ಸಹಿತ ಯಾವ ಗುರುಗಳು ಅವ್ರಿಗೆ ಕ್ಷಮ ಮಾಡೋಲ್ಲ. ಅದಕ್ಕ ನಮ್ಮ ಒಳಗ ಅದಾರಲ್ಲ ಅವ್ರು ಯಾರದಾರ? ದುರಾಶೆ. ಮತ್ ತಪ್ಪು ಮಾಡೋದು ಆಶಿಗೆ ಬಿದ್ದ. ನಾವ್ ಯಾರು ಮಾಡ್ಬೇಕಂತ ಮಾಡೋದಿಲ್ರಿ. ನಮಗ್ ಗೊತ್ತೈತದ ಅನ್ಯಾಯ. ಆದ್ರೂ ಪುಕ್ಕಟ್ ಸಿಗ್ತಂದ್ರೆ ಯಾಕೆ ಬಿಡ್ಬೇಕನ್ನೋದು ಹಾಕೋದ ಟೋಪಿ. ಗೊತ್ತಿಲ್ಲೇನು? ಮಾಡಬಾರದು, ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಈ ವಚನ ಸಣ್ಣ ಹುಡ್ರಿಂದ ಹಿಡಿದು ಮುದುಕತಾನ ಎಲ್ಲರಿಗೂ ಗೊತ್ತೈತಿ. ಮತ್ ಸುಳ್ಳು ಹೇಳೋದು ಎಷ್ಟು ಮಂದಿ ಬಿಟ್ಟೇವಿ? ಮಾಂಸ ತಿನ್ನೋದು ಎಷ್ಟು ಮಂದಿ ಬಿಟ್ಟಿವಿ? ಕೊಲಬೇಡ ಅಂದ್ರೆ ಮಾಂಸ ತಿನ್ನೋದು ಯಾರು ಬಿಟ್ಟಿವಿ? ಗೊತ್ತಿಲ್ಲನ? ಒಂದು ಪ್ರಾಣಿ ಕೊಂದ್ರ ಅದಕ್ಕೆ ನೋವಾಕತ್ತ ಅನ್ನೋದು ನಮ್ಗೆ ಗೊತ್ತಾಗಲ್ಲನ? ಇನ್ನೊಬ್ರಿಗೆ ನೋವು ಕೊಡಬಾರ್ದು ಅನ್ನೋದು ನಮ್ಗೆ ಗೊತ್ತಿಲ್ಲನ? ಮತ್ತು ಬಾಯಿ ರುಚಿಗೆ ತಿನ್ನೋದ ಗೊತ್ತಿಲ್ಲನು? ಶೆರೆ ಕುಡಿಬಾರದಂತ. ಎಲ್ಲರಿಗಿಂತ ಹೆಚ್ಚು ಅನುಭವ ಕುಡುಕರಿಗೆ ಆಗಿರ್ತದೆ. ಶೆರೆ ಕುಡಿದ್ರೆ ಎಷ್ಟ್ ಕೆಟ್ಟ ಐತಂತ ಅವ್ರಿಗಾದಟ್ಟ ಅನುಭವ ಮತ್ ಯಾರಿಗೂ ಆಗೋಲ್ರಿ. ಅವ್ರ ಬಗ್ಗೆ ಅವ್ರಿಗೆ ಅಸಹ್ಯ ಅನಿಸ್ತತೆ. ಹೆಂಗಾರ ಮಾಡಿ ಕುಡಿಯೋದು ಬಿಡ್ಬೇಕಂತಾರ. ಹಗಲಿಗೆ ಅಷ್ಟ ಹಂಗಂತಾರ. ಸಂಜೆ ಆತಂದ್ರು ಮತ್ತು ಚುಟು ಅಂತ ಜೀವ. ಮತ್ ಓದಿ ಕುಡಿತಾರೆ. ಅದ್ರ ಮ್ಯಾಲ ಬರೆದಿರ್ತದ ಇಂಜೂರಿಯಸ್ ಟು ಹೆಲ್ತ್. ಶೆರೆ ಕುಡಿದ್ರಿ ಅಂದ್ರ ಕಳ್ಳ ಡ್ಯಾಮೇಜ್ ಆಕವ, ಕ್ಯಾನ್ಸರ್ ಬರ್ತದ, ಕಳ್ಳೆಲ್ಲ ಸುಟ್ಟು ಹೋಗವ. ಮಂದಿನ ಹುಗುದು ಬಂದಾರ ಇವರು. ಹೋಗಿ ಮಾತಾಡಿಸಿ ಬಂದಾರ ಸಾಯೋರ್ನ. ಇಟ್ಟು ಉಪ್ಪಿರ್ತದ ಹೊಟ್ಟೆ. 2 ಕಿಡ್ನಿ ಬಾದಾಗಿ, ಕಿಡ್ನಿ ಫೇಲ್ ಆಗಿ ನರಕ ಅನುಭವಿಸೋದು ಹೋಗಿ ನೋಡಿ ಬಂದಿರ್ತಾರ. ನೋಡಕ್ ಹೋಗಿ ಬಂದ್ ಮತ್ತ ರಾತ್ರಿ ಕುಡಿಯೋದು. ಯಾಕೆ? ಬಹಳ ಕೆಟ್ಟದ್ ಮನುಷ್ಯ, ಬಹಳ ನೋವಾತ. ಎಲ್ಲ ಗೊತ್ತಿದ್ದು ಮಾಡೋರಿಗೆ ಯಾರು ಏನ್ ಮಾಡಕ್ ಬರ್ತೈತ್ರಿ? ಹಗಲ ಕಂಡ ಇರುಳ ಕಂಡ ಬಾವಿ ಹಗಲು ಹೋಗಿ ಬಿದ್ದುದ್ರ ಅಂದಂಗ. ಗೊತ್ತಿಲ್ಲದೆ ಮಾಡಿದ್ರೆ ಅದನ್ನ ಏನಾರ ಕ್ಷಮಾ ಮಾಡ್ಬೋದು, ಅವ್ರಿಗೆ ಏನೋ ದಾರಿ ತೋರಿಸ್ಬೋದು. ಗೊತ್ತೈತೋ, ಎಲ್ಲ ಗೊತ್ತೈತೋ, ನೀನ್ ಹೇಳೋದು ನನಗೆಲ್ಲ ಗೊತ್ತೈತೆ ಅನ್ನೋದು ಮತ್ತು ಮಾಡೋದ
ನಿಮ್ಮನ್ನ ಯಾವ ದೇವ್ರು ಉಳಿಸಲ್ಲ, ನೀವು ಮಾಡಿದ್ ನೀವು ಉಣ್ಬೇಕಾಕತಿ. ತಿಳಿದು ಏನಾದ್ರೂ ಬದಲಿ ಆದ್ರಿ ಎರಡು ನಿಮ್ ಕೈಯಾಗ ಅದಾವು. ಬದುಕೋದು ನಿಮ್ ಕೈಯಾಗ, ಲಗಟ್ ಹೊಡೆಯೋದು ನಿಮ್ ಕೈಯಾಗ, ಎರಡು ನಿಮ್ ಕೈ ಅದಾವ. ಬಂಗಾರ ಮಾಡ್ಕೊಳೋದು ನಿಮ್ ಕೈಯಾಗೈತಿ, ನಿಮ್ ಬದುಕು ಹಾಳು ಮಾಡ್ಕೊಳ್ಳೋದು ನಿಮ್ ಕೈಯಾಗೈತಿ. ದೇವ್ರಾಗೋದು ನಿಮ್ ಕೈಯಾಗೈತಿ, ದೇವ್ರಾಗೋದು ನಿಮ್ ಕೈಯಾಗೈತಿ. ಇತ್ತಿತ್ಲಾಗಂತೂ ರಾಕ್ಷಸ ಅಂತ ಹೆಸರಿಟ್ಕೊಂತ ಐಡೆಂಟಿ ಇನ್ಸ್ಟಾಗ್ರಾಮ್ದಾಗ ನಾವು ಬಾಳ ಮಂದಿ ರಾಕ್ಷಸ, ರಾವಣ ಹೆಸರಿಟ್ಕೊಂತಾರ್ರಿ. ರೌಡಿ ಲಾಕೆಟ್ ಹಾಕೊಂಡದ್ ನೋಡೇವ್ ನಾವು, ಮಚ್ಚ ಲಾಕೆಟ್ನೆ ಹಾಕೊಂಡದ ಅಂದ್ರ ಇವ್ ನೋಡಿದ್ರ ಮಂದಿ ಹೆದರ್ಬೇಕು, ಇವ್ ರೌಡಿ ಅಂತ. ತನ್ನ ಹೆಸರು ರೌಡಿ ಅನ್ಕೊಳದ ಅವ್ರಿಗೆ ಒಂದ್ ದೊಡ್ಡ ಹುರುಪು. ತಾವಿಗೆ ತಾವೇ ರಾಕ್ಷಸ ಪಟ್ಟ ಕಟ್ಕೊಂತಾರಲ್ಲ, ಇಂಥ ಮಂದಿಗೆ ಏನ್ ಅನ್ಬೇಕು? ಯಾರನ್ನಾರ ಸುಧಾರಿಸಬೇಕು ಅನ್ನುವಂತ ಭಾವ ಇದ್ದವರಿಗೆ ಏನಾರ ಬುದ್ಧಿ ಹೇಳ್ಬೋದು. ನೀ ಏನ್ ಹೇಳ್ತಿತ್ತವ ನನಗೆಲ್ಲ ಗೊತ್ತೈತಿ ಅನ್ನೋರಿಗೆ ಏನ್ ಹೇಳೋದೈತಿ? ಎಲ್ಲ ಗೊತ್ತೈತಿ. ರಾಮನಿಗೆ ಗೊತ್ತದ್ದಷ್ಟು ವೇದ ಶಾಸ್ತ್ರ ಧರ್ಮ ಯಾವಾಗೂ ಗೊತ್ತಿದ್ದಿಲ್ಲ. ಸ್ವತಃ ರಾಮ್ ಹೇಳ್ತಾನ ಸಾಯೋ ಮುಂದ, ಲಕ್ಷ್ಮಣ ದೌಡ್ ಹೋಗು, ಅವನು ಇನ್ನೊಂದ್ ಸ್ವಲ್ಪ ಸತ್ ಹೋಗನ, ಅವನ್ ಪಾದ ಹಿಡ್ಕೋ, ಅವನ ಹತ್ರ ಬೇಡ್ಕೋ, ಧರ್ಮದ ಉಪದೇಶ ಮಾಡಂತ. ಲಕ್ಷ್ಮಣ ಗಾಬ್ರ್ಯಾದ, ನೀ ಕೊಂದ ರಾಕ್ಷಸ ರಾವಣ, ಅವನ ಕಾಲ್ ನಾ ಹಿಡ್ಕೊಳ್ಳಿ. ಏ ಹುಚ್ಚ, ಅವನು ಒಂದು ಕ್ಷಣ ಮರ್ತದಕ್ ರಾಕ್ಷಸ ಆಗ್ಯಾನು. ಅವನಂತ ಧರ್ಮವಂತನೇ ಯಾರಿಲ್ಲ, ಜೀವನ್ ಮುಕ್ತ ಮಹಾತ್ಮದನವನು. ಅವನಂತ ಬ್ರಾಹ್ಮಣ ಶ್ರೇಷ್ಠ ಯಾರಿಲ್ಲ. ಶಿವತಾಂಡವ ನೃತ್ಯವನ್ನ ಅವನ ಹಾಡಕ್ಕ ತಂದ್ರ ಕೈಲಾಸದ ಶಿವ ಕುಣಿತಿದ್ದ ಅಂತ ಭಗವದ್ ಭಕ್ತ ದೌಡವನ ಹತ್ರ ಕಾಲ್ ಹಿಡ್ಕೊಂಡು ಧರ್ಮೋಪದೇಶ ತಗುವಂತ ಹೇಳಿದ್ರ ಬಂದ ರಾವಣನ ಕಾಲ್ ಹಿಡ್ಕೊಂಡು ಲಕ್ಷ್ಮಣ, ಸ್ವಾಮಿ ಧರ್ಮದ ಉಪದೇಶ ಮಾಡ್ರಿ ಅಂತ. ಅವತ್ತ ಅವನು ರಾವಣನ ಬಾಯಾಗ ಬಂದ ಮಾತು, ಆ ಧರ್ಮದ ಮಾತು ಕೇಳಿ ಅರ್ಜುನನ್ ಕೂದಲು ನೆಟ್ಟಗಾದುವಂತ ಮೈ ರೋಮಾಂಚನ. ಯಪ್ಪ, ಇಷ್ಟೆಲ್ಲ ತಿಳಿದು ನೀ ಇಂಥ ಕೆಲಸ ಯಾಕೆ ಮಾಡಿದಿ ಅಂದ್ರ ರಾವಣ ಹೇಳ್ತಾನ, ಇದೇ ಅಭಿನಿವೇಶ. ಅಭಿನಿವೇಶ ಅಂದ್ರೆ ಇದೇ ರಾಕ್ಷಸ. ಗೊತ್ತಿಲ್ಲದೆ ಮಾಡೋದಲ್ಲ, ಇದ್ದದ್ದು ನಾವು ಮಾಡ್ತೀವಲ್ಲ, ನಮ್ಗ ಗೊತ್ತ. ನೀವು ಮಾಡೋ ತಪ್ಪು ನಿಮಗ ಗೊತ್ತು. ನಮ್ಮ ಮನ ಸರಿಲಾರದ ಕಳತನ ನಮ್ಗೆಲ್ಲ ಗೊತ್ತೈತಿ. ನಿಮ್ಮಂತರ ಹೋಗ್ಲಿ, ನಾವು ಇಲ್ಲಿ ಮೈಕ್ ಮ್ಯಾಲ ಕುತ್ಕೊಂಡ್ ಮಾತಾಡ್ತೇವಲ್ಲ, ಎಷ್ಟು ಚಂದ ಪ್ರವಚನ ಹೇಳೋದು, ಏನು ದೊಡ್ಡ ಸ್ವಾಮಿಗಳಾಗಿ ಪಲ್ಲಕ್ಕಿ ಒಳಗ ಮೆರೆಯೋದು, ಏನು ಹೌದು ಅನ್ನಂಗ ಸ್ವಾಮಿ ಒಳಗ ಮಠದೊಳಗಿನ ಬೆಕ್ಕು ಪುಟಿನೆಗದಂತೆ ಸರ್ವಜ್ಞ. ಅವ್ರು ಹೇಳ್ತಾರೆ, ಬಾಯಾಗ ಆಚಾರ ಹೇಳೋದು, ಹಿಂಸೆ ಮಾಡಬಾರ್ದು ಅನ್ನೋದು. ಮಠದಾಗಿನ ಬೇಕು ಎಲ್ಲೈತದ? ಮಠದಾಗ ಐತಿ. ಆದ್ರೆ ಇಲಿ ಕಂಡು ಬಿಡ್ತದ, ಜಿಗದ್ ಬಿಡೋದ. ಹೊರಗಿನ ವೇಷ ಅಲ್ಲ, ಎಲ್ಲಿದವಿ ಅನ್ನೋದು ಮುಖ್ಯ ಅಲ್ಲ, ಆದ್ರ ಒಳಗೆ ಹೆಂಗದವಿ ಅನ್ನೋದು ಬಹಳ ಮುಖ್ಯ. ತಿಳಿದು ನಾವು ಮಾಡಿದ್ವಿ ಅಂದ್ರ ಜಗತ್ತಿನ ಜನರ ಕಣ್ಣಿಗೆ ಮಣ್ಣು ಹಾಕಬಹುದು. ಆದ್ರೆ ಕೆದಳಲ್ಲ ಅಮ್ಮ, ಅಕ್ಕಿಗೆ ಕಣ್ಣಿಗೆ ಮಣ್ಣು ಹಾಕಿ ನಾವು ಉದ್ಧಾರ ಆಗಕ್ ಸಾಧ್ಯನು? ಆಕಿ ಯಾರು ಎಲ್ಲಿ ಬಡಿಬೇಕು, ಹೆಂಗ ಬಡಿಬೇಕು ಗೊತ್ತೈತಿ. ಅದಕ್ಕೆ ನಿಮಗೆ ಎಷ್ಟು ಗೊತ್ತಾಯ್ತು, ಬಾಳ ತಿಳ್ಕೊಳಕ್ ಹೋಗ್ಬೇಡ್ರಿ, ಬಾಳ ಪುಸ್ತಕ ಓದಕ್ ಹೋಗ್ಬೇಡ್ರಿ. ಸಾದಾ ಸೀದಾ ಜನಕ್ಕೂ ಸಹಿತ ಧರ್ಮ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ ಧರ್ಮ. ಆದ್ರೆ ಆಚರಣೆ ಒಳಗ್ ತಂದ್ರಿ ಆ ಧರ್ಮ ನಿಮ್ಮನ್ನ ರಕ್ಷಣೆ ಮಾಡ್ತೈತಿ. ಗೊತ್ತಿದ್ದು ಹೋಗಿ ಮಣ್ಣು ತಿಂದ್ರಿ ಅಂದ್ರ ಅದೇ ಧರ್ಮ ಹಿಡಿದಿರ್ದ ಲಿಂಗ ಘಟಸರ್ಪ ಕಾಣ ರಾಮನಾಥ. ಹೇಳೋದಿಲ್ಲ ಅವರು? ಲಿಂಗ ಅಂದ್ರೆ ಪರಮಾತ್ಮ ಕೈಯಾಗ. ದಿನಾಲಿಂಗ ಪೂಜೆ ಮಾಡೋದೆಲ್ಲ ಮಾಡಬಾರ್ದು, ಹಲಕಟ್ಟು ಕೆಲಸ. ಅವಾಗ ಏನ, ಅದೇ ಲಿಂಗ ಹಿಡಿದಿದ್ದ ಲಿಂಗ ಘಟಸರ್ಪ ಕಾಣ ರಾಮನಾಥ. ಅದ ಲಿಂಗ ನಮಗೆ ಹಾವಾಗ ಕಡಿತೈತಿ. ರಾಮ ನಾಮ ಜಪ ಮಂದಿ ಗಂಟು ಗಪ ಬಾಯಾಗರ ರಾಮ ರಾಮ ರಾಮ, ಮನಸ್ಸಿನಾಗರ ಯಾರಿ ಟೋಪಿ ಹಾಕ್ಲಿ, ಯಾರಿ ಟೋಪಿ. ಇವಾಗ ಗೊತ್ತಿಲ್ಲದ ಮಾಡಿದ್ರೆ ಕ್ಷಮ.
ಬಾಳ ಓದಿರ್ತಾವ, ಬಾಳ ಪ್ರವಚನ ಕೇಳ್ತಾವ, ಬಾಳ ಹೇಳ್ತಾವ, ಆದ್ರ ಅರಿವಿನೊಳಗ ಇರೋದೆ ಹೇಳಿದಂಗ ಇರೋದು ಬಹಳ ಕಠಿಣ. ಹಂಗ ಇದ್ವಿ ಅಂದ್ರ ಈ ಒಳಗಿನ ದೊಡ್ಡ ರಾಕ್ಷಸ ಇವ ಚಂಡಮುಂಡ ಅಭಿನಿವೇಶನ ಅಂತ ಈ ರಾಕ್ಷಸನ್ ನಾವು ಗೆದ್ವಿ ಅಂದ್ರೆ ನಮ್ಮನ್ನ ನಾವು ಗೆದ್ವಿ ಅಂದ್ರೆ ಜಗತ್ತ ಗೆದ್ದಂಗ. ನಮ್ಮ ಮನಸ್ಸೇ ನಮಗ್ ಗೆಲ್ಲಕ್ ಆಗಲಿಲ್ಲ ಅಂದ್ರೆ ನಾವು ಯಾರನ್ನ ಗೆದ್ದು ಏನು ಮಾಡೋದೈತಿ? ನಮ್ಮ ಮನಸ್ಸೇ ನಮ್ ಕಂಟ್ರೋಲ್ ಇಲ್ಲ ಅಂದ್ರೆ ನಮ್ಮ ಯಾವ ದೇವರು ರಕ್ಷಣೆ ಮಾಡೋದಿಲ್ಲ ಅನ್ನುವಂಥದ್ದು ಇವತ್ತಿನ ಪ್ರವಚನದ ಸಾರಾಂಶ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ.